ಎಲ್ಲರಿಗೂ ನಮಸ್ಕಾರ. ನಾನು ದಮಂಡಗಲ್ ಅಕ್ಷು. ಇದು ನಾನು ನಿನ್ನೆ ತಂದಿರುವಂಥ ಮೆಣಸಿನ ಗಿಡ. ಇವತ್ತು ಸ್ವಲ್ಪ ಬಾಡಿ ಹೋಯ್ತು. ನಮ್ಮ ಅಮ್ಮನ ಹತ್ರ ನೀರು ಹೆಂಗೆ ಹಾಕಿ ಇಡಿ ಅಂದಿದೆ. ಅವ್ರು ಹಾಗೆ ತಗೊಂಡು ಬಂದು ಬಾಮಿ ಕಟ್ಟಿಂಗ್ ಇಟ್ಕೊಂಡಿರೋ. ಸೊ ಇದು ಸ್ವಲ್ಪ ಬಾಡಿ ಹೋಯ್ತು. ಇದನ್ನು ಈಗ ಬದುಕಿಸೋದು ದೊಡ್ಡ ಸಾಹಸ ಮಾಡಬೇಕು. ಎಲ್ಲ ಮಾಡಿ ಒಳ್ಳೆ ಮೆಣಸು ಬೆಳೆಸುವ ಅನ್ಕೊಂಡು ಹೇಳಿ ಒಂದು ಪ್ಲ್ಯಾನ್. ಈ ಮುಂಚೆ ನಾನು ಒಳ್ಳೆ ಮೆಣಸು ಬೆಳೆಸಿದ್ದೇನೆ. ಕಾಲೇಜಿಗೆ ಹೋಗ್ಬೇಕಿದ್ರೆ ನಂಗೆ ನೆನಪಿದೆ. ನನಗಲ್ದು ಎಲ್ಲಾದರೂ ಫೋಟೋ ಸಿಕ್ಕರೆ ಹಾಕ್ತಾಯ್ತಾ, ಸಿಕ್ಕು ಡೌಟ್ ಇತ್ತು, ಸಿಕ್ಕರೆ ಹಾಕ್ತೆ. ಓಕೆ ಬನ್ನಿ ಹೋಗೋಣ, ನಡೋಣ. ನಡುಕ್ಕಿಂತ ಮುಂಚೆ ಇದಕ್ಕೆ ಫಸ್ಟು ಹೊಂಡ ಮಾಡಬೇಕು. ಹೊಂಡಕ್ಕೆ ಗೊಬ್ಬರ ಹಾಕಬೇಕು. ಗೊಬ್ಬರ ಆದಮೇಲೆ ಸ್ವಲ್ಪ ಇದೆಲ್ಲ ಹಾಕಬೇಕು. ಆಮೇಲೆ ಇದನ್ನು ನೆಡಬೇಕು, ಮತ್ತೆ ವಾಪಸ್ ಮಣ್ಣು ಹಾಕಬೇಕು. ಇಷ್ಟು ಮಾಡೋಕ್ಕೆ ನನಗೆ ಒಬ್ಬರು ಜನ ಬೇಕು. ನನಗೆ ಜನ ಸಿಗ್ತಾ ಇಲ್ಲ. ಅಮ್ಮ ಒಳಗೆ ಮೀನು ಪದಾರ್ಥ ಮಾಡೋಕೆ ರೆಡಿ ಮಾಡ್ಕೊತಿದ್ರು. ತಂಗಿ ಮತ್ತು ದಡ್ಡ ಮೀನು ಕೊಯ್ಯೋಕೆ ರೆಡಿ ಮಾಡ್ಕೊತಿದ್ರು. ಸೊ ನಂಗೆ ಜನ ಇಲ್ಲ. ದಡ್ಡ ಕಾಣಿ ಬಾಂಗಡಿ ಮೀನು ಒಳ್ಳೆತ್ ಮಾರೆ. ದಡ, ನಿಮಗೆ ಎಷ್ಟು ವರ್ಷದ ಅನುಭವ ಮೀನು ಕೊಯ್ಯೋದ್ರಲ್ಲಿ? ಹುಡ್ದಾಗಿಂದ ಮಾಡ್ಕೊಂಡ್ಬಂದದ್ದೇ. ಕಾಲ್ ಬರ್ತಿದೆ. ಇಲ್ಲಿ ನೋಡಿ, ಇದು ನನ್ನ ಮೀನು ಅಲ್ಲ, ಸಾರಿ, ನನ್ನ ಬೆಕ್ಕು, ಚುಂಕಿ ಬೆಕ್ಕು. ಮೀನು ತಿಂಬುದ್ರಂಗೆ ಎತ್ತಿದ ಕೈ. ಇಲ್ಲಿ ಕಣಿಮ, ಇಲ್ಲಿ ಕುಕ್ಕಂಡು ಮೀನು ಕೊಡ್ತೀರಿ ಇವ್ರು ಅನ್ಕೊಂಡು ಕಾಯ್ತಿದ್ದ. ಏನಾ ಸುಂದ್ರ, ಆಫ್ರಿಕಾದಿಂದ ಹಂಗೆ ಬಂದ್ಬಿಟ್ಟಿದ್ಯಲ್ಲೋ. ನಮ್ಮನೆ ರೈತೆ ಮಾಡ್ತಾ ಇದ್ದಾಳೆ ನೋಡಿ. ಕಾಳಿದು ಹೆಂಗೆ ನಡುದಂತ ಹೇಳ್ತೆ. ಈಗ ಇದ್ರಂಗೆ 2 ಗಿಡ ತೆಗಿತೆ. ಅಯ್ಯೋ, ಇದು 30 ರೂಪಾಯಿಗಂಗೆ ಲಾಯ್ಕಿಲ್ಲ ಗಿಡ. ಈಗ ಇರಲಿ, ಹಾಂ, ನಮ್ಗೆ ಒಳ್ಳೆ ರೀತಿ ಬೆಳಿ. 2 ಗಿಡ ಹಾಕ್ತೆ. ಎಂತಕ್ಕಂದ್ರೆ ಒಂದು ವೇಳೆ ಒಂದು ಸತ್ತೋದು ಇನ್ನೊಂದು ಬದುಕಲ್ಲಿ ಅನ್ಕಡಷ್ಟೆ. ಕೂಕೊಂಡು ಯಾವತ್ತು ನೋಡೋಕಾಗ ಅಂತರ ಇವ್ರು ಕೂಕೊಂಡೇ ಅಂತಿದ್ದ. ಒಳ್ಳೆ ಫಲವತ್ತತೆ ಇತ್ತು ಮಣ್ಣು. ಈಗ ಇನ್ನೊಂದು ಏನು ಮಾಡುವುದು ಅಲ್ಲ, ಫಲ ಕೊಡ್ಲಿ ಅನ್ಕಡಷ್ಟೆ. ಈಗ ಇಲ್ಲಿ ಕಣಿ ಕುಂಬಳಕಾಯಿ. ಇಲ್ಲಿ ಬರ ಅಕ್ಷದ ಇಲ್ವಾ, ಇದು ನೋಡು, ಇದು ಕುಂಬಳಕಾಯಿ ಗಿಡ. ಇದಕ್ಕೆ ಲೈಕ್ ಮಾಡಿ ಇಲ್ಲೇನೆ ಒಂದು ಬುಡ ಮಾಡ್ರೆ. ಯಾವ ಕುಂಬಳ ಆಗ್ತದ? ಇದಾ ಬೂದಿ ಇಲ್ಲಿ ಕಣ್, ಇದು ಅರ್ಶಿನ ಇತ್ತೀರ. ಈಗ ಅರ್ಶಿನ ಅಲ್ಲ, ಶುಂಠಿ ಅನ್ಸುತ್ತೆ. ಅಲ್ಲ, ಗೆಣಸ ಗೆಣಗ. ಇದು ಹಿಂಗೆಂತಕ್ಕೆ ಮಾಡ್ತಿದ್ದೆ ಅಂದ್ರೆ ಇಲ್ಲಿ ಇತ್ತು, ಒಂದು ಗಿಡ ಇತ್ತು ಅನ್ಕೊಂಡು ಗೊತ್ತಾ, ಇಲ್ಲಿ ಅನ್ಕೊಂಡು ಅಷ್ಟೇ. ಸಾಚೆ ಈಗ ನಡೆಯೋಣ. ಬತ್ತಿತ್ತಾ ಹತ್ರವಾ ಇನ್ನೊಂಚು. ಹಂಗೆ ಇಲ್ಲೊಂದು ಗಿಡ ನಡ್ತೆ. ಒಳ್ಳೆ ಆದರೂ ಸಾಕು ಮಾಡತ್ತಿ. ಬಾಡಿ ಬೊಜ್ಜೆ ಅದ್ರ ಕಣಗಿತ್ತು ಮಾರ. ಹೌದು, ಅದು ಅವರು 2-3 ದಿನದಿಂದ ನೀರು ಹಾಕಿ ಇಟ್ಟಿರ ಏನು, ಯಾರಿಗೆ ಗೊತ್ತಿತ್ತು. ಅಲ್ಲ, ಇದು ಗಿಡ ನಟ್ಟು ಹಂಗೆ ಪುಕ್ಕಾಗ ಈಗ ನೀರು ಹಾಕಿ ಬಿಡ್ಕು. ಇಲ್ಲಾಂದ್ರೆ ಗಿಡಕ್ಕೆ ಫಸ್ಟಿಗೆ ಶಾಕ್ ಹೊಡೆದಂಗಿರತ್ತ. ಅದೆಲ್ಲ ಕೀಳ್ತಿದ್ನಲ್ಲ. ಈ ಕಾಳಿ ಗಿಡ ಎಲ್ಲ ತೆಗೆದು ಬಿಡಿ. ಈಗ ಇದು ಹಿಂಗಿತ್ತಲ್ಲ, ಕಡೆಗೆ ಒಳ್ಳೆ ಆದರೆ ತೋರಿಸ್ತು. ಒಳ್ಳೆ ಆಗಿದ್ರೆ ಏನು ಮಾಡೋಕ್ಕಿಲ್ಲ. ಅದೇ ಏನು ಮಾಡೋಕ್ಕಿಲ್ಲ. ಆಯ್ಲಮ್ಮ ಸುಮ್ಮನೆ ಇಕ್ಕೊಂಬ. ಓಕೆ, ಕಟ್ತೆ. ಜೀವನ ನಂಗೆ ಫಸ್ಟ್ ಟೈಮ್ ದಪ್ಪ ಸ್ವಲ್ಪನ ಬೇಕನ್ಕಂಡು ಹೇಳಿ. ನಮ್ಮಮ್ಮ ಎಲ್ಲ ಇಕ್ಕೊಂಡು ದಪ್ಪ ಇದ್ದೆ ನೀನು ಅಂತೇಳಿ ಹೇಳ್ತಾರೆ. ಗಟ್ಟಿ ಮಣ್ಣಿದು. ಇದನ್ನೆಲ್ಲ ಹೌದು, ಇದೆ, ಅದು ಹಳೆ ಮನಿದ್ದು. ಎಲ್ಲತ್ತೆಲ್ಲ ಹಾಕಿ ಎಂತ ಆಯ್ತಾ ಮೇಲ್ ಕೆಳಕ ಅಂತೆ. ಗಣಿ ಹೊಂಡ ಅಂದ್ರೆ ಕಾಣಿ ಇಷ್ಟೇ ಮಾಡ್ಕೊಂಡು. ನೀ ಅಲ್ಲಿ ಎಷ್ಟಪ್ಪ ಹೊಂಡ ಮಾಡಿದೆ? ನಾ ಹೊಂಡ ಮಾಡಿದೆ. ಇದು ಹೊಂಡ ಅಂತಾರೆ ಇದಕ್ಕೆ. ಡಾಮಿನೇಟ್ ಮಾಡ್ತಾರೆ. ಇಲ್ಲ, ಹೊಂಡ ಮಾಡ. ಇಲ್ಲಿ ಮಾಡೋಣ ಬಾ. ಇಲ್ಲಿ ಮಾತು ಮಾಡತ್ತೀಯ.
ಅದಕ್ಕೆ ಅದಕ್ಕೆ ಹೇಳೋದು. ಈಗ ನೀರಿಗೆ ಹಾಕುತ್ತೀನಿ ಜಾಸ್ತಿ ಫೋರ್ಸ್ಫುಲ್ ಹಾಕುಕಾಗ ಎಂತಕ್ಕಂದ್ರೆ ನೀರು ಹಾರತ್ ಮುಖಕ್ಕೆ ಮುಗಿಸ್. ರಕ್ಷಿತ ಅಲ್ಲಿ ಮಾಡಬೇಡ. ಏನಕ್ಕೆ ಇಲ್ಲ ಒಂದು ನಡುವ, ನಾ ಇಲ್ಲ ನೋಡ್ತೀನಿ. ನೀರು ಜಾಸ್ತಿ ಆಗ್ತಾ, ನೀರು ಜಾಸ್ತಿ ಬೇಕದು. ನೀನು ತಲೆ ನೀರು ಜಾಸ್ತಿ ಬೇಕಿಪ್ಪು. ಹಾಗಾದ್ರೆ ಇಲ್ಲಿ ನೋಡು. ಆಯ್ತು 3 ಹೊಂಡ ಆಯ್ತು. ಇನ್ನು ಎಲ್ಲಿ ನೋಡುದಂತ ಅಲ್ಲಿ ಒಂದು ಅದು ಅಲ್ಲ ಇದು ಬಂದಿತ್ತಲ್ಲ. ಹಾ ಅಲ್ಲಿ ಅದು ಬೈಂತ ಕಲ್ ಬಂತು. ಅಲ್ಲಿ ಕಲ್ ಬಂತು, ಇಲ್ಲಿ ನೀರು ಬಂತು. ಇಲ್ಕಾಡಿ ಇದು ನೀ ಕಾಲಕ್ಕೆ ಹೋದ್ಯಲ್ಲ ಅದು ಸಹ ಹೊಂಡವೇ. ಅದನ್ನ ಇದ್ ಮಾಡದ್ದು ಅಲ್ಲಿ ಬೇಡ. ಅದಕ್ಕೆ ಇಲ್ಲಿ ಮೊನ್ನೆ ನಾನು ದಡ್ಡ ಫುಲ್ ಇದನ್ನೆಲ್ಲ ಸೌರದ್ದು. ಈಗ ಇಲ್ಲೆಲ್ಲ ಸುಮಾರು ಬೆಳ್ಕೊಂಡಿದ್ದಿತ್ತು, ನೀರು ಹಪ್ಪಕ್ಕಾದಿದ್ದಷ್ಟು ಬೆಳ್ಕೊಂಡಿತ್ತು, ಪೂರ ಸೌರಿ ಇದಕ್ಕೆ ಹಾಕಿಬಿಟ್ಟು. ಹಾಂ ಹೇಳಿ ಸರ್ ಮೇಡಮ್, ಎಲ್ಲಿ ನೆಕ್ಸ್ಟ್ ಎಲ್ಲಿ ಹೊಂಡ ತೋಡು ಪ್ಲಾನ್ ಇಲ್ಲ? ನಾನು ಕಟ್ ಮಾಡಿ ವಿಡಿಯೋ ಕಟ್ ಆಯ್ತು, ವಿಡಿಯೋ ಕಟ್ ಮಾಡ್ತೆ. ಅಮ್ಮ ರಾಮ, ಇವಳು ಸುಮಾರು ಹೊಂಡ ತೋಡ್ತಾಳೆ ಈಗ. ಅಮ್ಮ ಆಯ್ಕೆ ಆಯ್ತು, ನಂದಾಯ್ತು ಹೊಂಡ ನಂದಾಯ್ತು. ಹಿಂಗೆ ಹಾರಿ ಕೊಡ್ತಿಂಗೆ ಹೇಳಿದೆ, ಇದಿಷ್ಟಕ್ಕೂ ನೀವು ಮಾಡ್ಕಂದ್ಕಂಡು ಹೇಳಿ. ನಾ ಮಾಡ್ತೇ ಹಿಂದೆ ಕೊಡು. ತಗೋ 2 ಗಿಡ ನಡು. ಈ ಸುಗ್ಗಿ ತಂದವರಾರಮ್ಮ ನಮ್ಮಮ್ಮ. ಅದು ಗಂಟು ತೆಗಿ ಮೇಲಿಂದ ಎಳಿ. ಅಯ್ಯೋ ಹಾಂ, ಇದು ಸ್ವಲ್ಪ ಮೂರಕ್ಕೆ ಈಗ ಕಾಣು. ಇನ್ನು 20 ದಿನಗಳಲ್ಲಿ ನಾನು ನಟ್ಟ ಗಿಡವನ್ನು ತೋರಿಸ್ತೇನೆ. ಹಾಂ ಆಗಲಿ, ಒಳ್ಳೆ ಮೆಣಸಿನ್ಕಾಯಿ ಆಯ್ಲಿ. ಆಯ್ತು, ಅದು ಈಗಲೇ ಅದ್ರದ್ದು ಸ್ಟೆಮ್ಮಿಗೆ ನೋವು ಅಪ್ಪಾಗ ಮಾಡ. ಅಲ್ಲೇ ಒಂಚೂರು ನೀರು ಹಾಕ, ಹೆಂಗಿದ್ರಲ್ಲಿ ನೀರು ಹರಿತಿತ್ತಲ್ಲ. ಆಯ್ತು, ಅಲ್ಲಿಂದ ಚೊಗಿಯ ಅವು, ಅಲ್ಲಿಂದ ಚೊಗಿ. ನಿನ್ನ ಹಿಂದೆ ಅಲ್ಲಿ ಕಾಡಲ್ಲ, ಅಲ್ಲಿಂದ ಹಿಡ್ಕೊ. ನಾನು ಚೊಗಿತೆ ಕೈ ಕಾಣ್ ಮಣ್ಣು ಫುಲ್ ಮಾಡಿ. ನಾನು ನೆಟ್ಟಸ್ ಗಿಡಕ್ಕೆ ನೀರು ಹಾಕೋಕಿತ್ತೀಗ. ಅಲ್ಲ ಮಾರ್ರೆ, ಇಲ್ಲಿಂದ ಇಲ್ಲಿಗೆ ಚೊಗಕ್ಕೆ ಎಷ್ಟು ಹೊತ್ತು ಬೇಕು? ನೀರು ತತ್ಕೊಂಡು ಹೋದಳಪ್ಪ ಕಣಿ. ಇಲ್ಲಿ ನೀರಿರತ್ತಾ, ಇಲ್ಲಿಂದ ಹಿಂಗೆ ಮಾಡ್ರೆ ಸರಿಯಪ್ಪ. ಕಣಿ ಈ ಮೆಣಸಿನ ಬುಡಕ್ಕೆ ಇದು ಮೊನ್ನೆ ಸತ್ತೋಗಿತ್ತು. ಈಗ ಕಣಿ ಕಾಯಿ ಕೊಡ್ತಾ ಇದೆ. ಈಗ ಇದು ಸತ್ತೋಯ್ತು. ಇದು ನಾನು ಕಾಂಬುದು ಲೇಟ್ ಆಯಿತು, ಬಟ್ ಇದು ಸತ್ತೋಯ್ತು. ಇದು ಹಿಂಗೆ ಆಯ್ತು, ಚಿಗುರಿಸಿ ಬಿಟ್ಟೆ. ಇದು ನಮ್ಮದು ಮಾವಿನ ಮರ. ಇನ್ನು ಮಾವಿನ ಹೂವು ಇಲ್ಲ, ಮಾವಿನ ಹಣ್ಣು ಇಲ್ಲ, ಮಾವಿನಕಾಯೂ ಇಲ್ಲ. ಬಟ್ ಇನ್ನು 2 ತಿಂಗಳಲ್ಲಿ ಆಗುತ್ತೆ. ಇದು ಕಾಣಿ ವೈಟ್ ಕಲರ್ ಮೆಣಸು. ಇದು ಹೆಸರು ಮಜ್ಜಿಗೆ ಮೆಣಸು. ಯಾರ ಮನೇಲಿದೆ? ಯಾರ ಮನೇಲಿದ್ದರೆ ಕಮೆಂಟ್ ಹಾಕಿ. ಎಸ್, ನೀರು ಬಂತು. ನೀನು ಇವತ್ತು ನನ್ನ ವೀಡಿಯೋದಲ್ಲಿ ಕಾಮಿಡಿ ಪೀಸ್ ಇದೆ. ಸಾಕು 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 ಸಾಕು. ಜನನ ಕಾಮಿಡಿ ಮಾಡಬಾರ್ದು, ಅದನ್ನೇ ಹೇಳತ್ ನಾನು. ಇದ್ರೆ ನಾ 3 ನಟುತ್ತಾನೆ. ಒಂದು ಎದ್ದಾಯ್ತು, ಒಂದು ಎದ್ದಾಯ್ತಲ್ಲ, ಒಂದು ಬಿದ್ದಾಯ್ತಾನ, ಒಂದು ಆಯ್ತಾಗ ಮೆಟ್ಟ ಮೇಲೆ ಕೀಳುಕಾಗ. ರಕ್ಷಿತ ಯಾರು ಹೇಳೋದು? ನಾನು ಅಕ್ಷತ ದ ಲಕ್ಷು ಅವರು. ಈಗ ನನ್ನ ತಂಗಿ ಹೊಸ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾಳ. ಒಬ್ಬಳು ಮಾರೆ ನನ್ನೊಂದು ಇದು ಮಾಡಿ. ಚುಂಕಿ ಸಮೇತ ಬಂತು ರಕ್ಷಿತ. ನೀನ್ ಗಿಡ ನಡುತ್ತಿದ್ದೆ ಅಂತ ಗೊತ್ತಾಯಿ ಅಂತ ಬಂಗಾರ. ಇದು ನೋಡಿ, ನಾನು ಪಪ್ಪಾಯ ಗಿಡ ಅಲ್ಲೋಗಿ ನಟ್ರ ಮೇಲೆ ಒಂದ್ಸಲ ಹಿಂಗೆ ಉದ್ದಾಗಿತ್ತು, ಅಲ್ಲಿ ಮಧ್ಯದಲ್ಲಿ ಕಟ್ ಮಾಡಿದೆ. ಅದು ಇವಾಗ 2 ಆಗಿದೆ. ಹೆಂಗೆ ಇನ್ನೊಂದು ಗಿಡ ಕಾಣಿ ನೆಲದಂಗೆ ಆಯ್ತು. ಅಲ್ಲಿಂದ ಹೋಗ್ಬಿಟ್ಟು ಬರ್ತೀರಾ? ಎಂತದ ಕಡಿಕೆ ಡೈಲಾಗ್ ಬರ್ತೈತೆ ದೊಡ್ಡಣ್ಣನ್. ಇದು ಕಾಣಿ, ಇದು ನಾನು ಒಂದು 15 ದಿನದ ಹಿಂದೆ ನಟ್ಟದ್ದು ಗಿಡ. ಒಳ್ಳೆ ಫಲ ಇಲ್ಲ ಈಗ,
ಬಟ್ ಇನ್ನೊಂದು 1 ತಿಂಗಳಂಗೆ ಒಳ್ಳೆ ಆಗತ್ತಿದ್ದು ಚಿಗುರುತ್ತು. ಇದು ಮೆಣಸಿನ ಗಿಡನೇ ಇಲ್ಲೇ ನಡುವ ಅಂತ ಎಣಿಸ್ಕೊಂಡು ಈಗ ಇಲ್ಲಿಗೆ ತಂದೆ. ಇದನ್ನು ಸಮೇತ ಮಿಕ್ಕಿದ ಗಿಡನ ಇಲ್ಲೇ ನಡುತ್ತೆ ಅಂದ್ಕೊಂಡು ಕಾಣಿ ನಮ್ಮನೆ ಹುಲಿ ಬಂತು. ಚುಂಕಿ ನೀ ಹುಲಿಯ ಬಂಗಾರ ಬೆಕ್ಕ ನೀನ. ಇವತ್ತು ಕೋಳಿ ಪದಾರ್ಥ ನಮ್ಮ ಮನೆಯಲ್ಲಿ ಇನ್ನೂ ರೆಡಿ ಆಗ್ತಿತ್ತಷ್ಟೇ.